ಈ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಾಗಿದ್ದು ನೀನು ನಿನ್ನ ಬಿಟ್ಟು ಅವ್ರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರಲ್ಲ. ಅಕ್ಕ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಒಂದೇ ಹೇಳು. ಆಸ್ ಅ ವೈಸ್ ಪರ್ಸನ್ ಸೆಡ್, ಯಾರು ನೀವೇ ಗೆಸ್ ಮಾಡಿ ಅಂತ. ಆಸ್ ಅ ವೈಸ್ ಪರ್ಸನ್ ಸೆಡ್, ಇಫ್ ಯು ವಾಂಟ್ ಯು ಕ್ಯಾನ್ ಡ್ಯಾನ್ಸ್ ಆನ್ ಸ್ಟೇಜ್, ಬಟ್ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಅದರ್ಸ್ ಡ್ಯಾನ್ಸ್ ಟು ಯುವರ್ ಸಾಂಗ್. ಏನಂಗಂದ್ರೆ ಈಗ ನಾವ್ ಬೇಕಾದ್ರೆ ನಾವ್ ಹಾಡಿಗೆ ಡ್ಯಾನ್ಸ್ ಮಾಡ್ಬೋದು, ಬೇರೆಯವ್ರು ಡ್ಯಾನ್ಸ್ ಮಾಡೋ ತರ ನೀನ್ ಮಾಡ್ಬೇಕು. ಎಸ್, ಅದು ಯಾರು ಅಂತ ಗೆಸ್ ಮಾಡಿ ನೋಡಿ. ಎಂತ ಮಾತು, ಯಾರು ಆ ವಯಸ್ ಪರ್ಸನ್ ಈ ಅಪ್ಪಲ? ಸಾರಿ, ಅವರು ವಯಸ್ಸಾಗಿರೋ ಪರ್ಸನ್, ವಯಸ್ ಪರ್ಸನ್ ಅಲ್ಲ ಅವರು. ಸರ್ ಏನ್ ಸರ್ ಸ್ವಲ್ಪ ಆದ್ರೂ ಮಗನಿಗೆ ಇದೆಲ್ಲ ಹೇಳ್ಕೊಡತ್ತಾನೆ ಸರ್? ನಿಮ್ಮ ಅವನು ಲೋಕಲ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ಬೇಕಿತ್ತು ತಾನೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ ಮೇಡಮ್ ಅವನಿಗೆ. ಸ್ಟೆಪ್ ಬೈ ಸ್ಟೆಪ್ ಸರ್ ಒಂದ್ ನಿಮಿಷ ಎದ್ದು ನಿಂತ್ಕೊಳ್ಳಿ. ಸರ್ ನಿಮಗೇನಾಯ್ತು ಸರ್? US ರಿಟರ್ನು ಇವತ್ತು ಚೆಕ್ಸ್ ಲುಂಗಿ. ಅಲ್ಲ, ಇದನ್ನ ನೋಡ್ಬಿಟ್ಟು ರಾಜೇಶ್ ಕೃಷ್ಣನ್ ಸರ್ ಕೇಳ್ತಾರೆ ಅನ್ಕೊಂಡೆ. ಸರ್ ನಾನು ಅರ್ಜುನ್ ಜನೆ ಸರ್ ಇವ್ರು ಹೇಳಿದ್ರು ನಿಮ್ನ ಶಾರ್ಟ್ಸ್ ಇಂದ ಬ್ಲೇಸರ್ ತನಕ ನೋಡಿದೀನಿ, ಈ ಪಂಚೆ ಚಡ್ಡಿ ನೋಡಿಲ್ಲ ಅಂತ ಅನುಶ್ರೀ ಫೋನ್ ಮಾಡಿದ್ರು. ನಾನ್ ಯಾಕೆ ಸರ್ ಪಂಚೆ ಚಡ್ಡಿ ವಿಚಾರ ನಾ ಯಾಕೆ ಸರ್ ಮಾತಾಡ್ಲಿ ಸರ್? ನೀವ್ ಏನೇನ್ ನೋಡ ಆಸೆ ಮೇಡಮ್? ಅಲ್ಲ ಸರ್, ಇಲ್ಲಿ ಬಟ್ಟಿ ಕಟ್ಟಕ್ ದುಡ್ಡಿಲ್ಲ, ಇವ್ರ ಚಡ್ಡಿ ಬಗ್ಗೆ ಮಾತಾಡಕ್ ನಾನ್ ಯಾರು ಸರ್ ಅಲ್ಲಿ? ಸರ್ ಕುತ್ಕೊಳ್ಳಿ ಸರ್, ನೋಡಕ್ ಆಗ್ತಲ್ಲ, ಆಮೇಲೆ ತೋರಿಸಿ ಪ್ಲೀಸ್ ಕುತ್ಕೊಳ್ಳಿ. ಆದ್ರೆ ಪ್ಲೀಸ್ ನನ್ ಕಡೆಯಿಂದ ಒಂದ್ ಚಪ್ಪಾಳೆ ನಮ್ಮ ಮಕ್ಳಿಗೆ ಬರ್ಬೇಕಪ್ಪ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು, ಅದ್ರಲ್ಲೂ ಅನುಷ್ಕಾ ಸೂಪರ್ ಬೇಬಿ, ನನ್ ರಾಕ್ ಸ್ಟಾರ್ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಅವಳು. ಸಖತ್ತಾಗಿ ಆಡ್ದ ಕಣ ವಿನ್ಯಾಸ್. ಥ್ಯಾಂಕ್ ಯು. ಜಗ್ಗೇಶ್ ಸರ್ ಅವ್ರ ಸಾಂಗ್. ಅದು ಕೇಳೋಕ್ಕಿಂತ ಮುಂಚೆ ನೀವು ಆ ವೈಸ್ ಪರ್ಸನ್ ಯಾರು ಅಂತಾನೆ ಹೇಳಿಲ್ಲ. ಆ ವೈಸ್ ಪರ್ಸನ್ ಇಸ್ ಇಟ್ ವಿನ್ಯಾಸ್? ನೋ, ಸುಚೇತನ್ ಸರ್. ಸರ್ ಇದು ನನಗೆ ಡ್ಯಾನ್ಸ್ ಮಾಡಕ್ ಬರಲ್ವಲ್ಲ, ಅದಕ್ಕೆ ಹೇಳೋ ಡೈಲಾಗು, ಅದಕ್ಕೆ ಅವನ ಅದನ್ನ ಡೆಲಿವರ್ ಮಾಡ್ತಾ ಇದ್ದಾನೆ ಆನ್ ಸ್ಟೇಜ್. ಇವತ್ತೊಂದು ಆಗಿದ್ದಾಗ್ಲಿ ಇಲ್ಲ, ಇಲ್ಲ. ಕಂಬದ ಹಿಂದೆಯಿಂದ RK ಸರ್ ಬಂದ್ರು. ಗುರುಗಳೇ ಒಂದೇ ಒಂದೆರಡು ಸ್ಟೆಪ್. ಇಲ್ಲ, ಅದು ನಾನು ನನಗಿಂತ ವರ್ಸ್ಟ್ ಯಾರು ಡಾನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಇದು So ಹಾಗಾಗಿ ನೀನು ಧೈರ್ಯವಾಗಿ ನೀನು ಹೌದು ಡಾನ್ಸ್ ಇಲ್ಲ ಅಣ್ಣ, ಪ್ಲೀಸ್ ಖಂಡಿತ ಬರಲ್ಲ ಡ್ಯಾನ್ಸ್ ABG ಕರ್ಕೊಂಡ್ ಬನ್ನಿ. ಅಲ್ಲಲ್ಲ. ಸುಚೇತನ್ ಸರ್, ಆಲ್ ಡ್ಯಾನ್ಸರ್ಸ್, ಕಮ್ ಆನ್ ಸುಚಿ ಬಾಯ್, ಸುಚಿ ಬಾಯ್, ಸುಚಿ ಬಾಯ್, ಸುಚಿ ಬಾಯ್, ಸುಚಿ ಬಾಯ್. ಮ್ಯೂಸಿಕ್ ಅವರ ಜಾಯ್ನ್ ಆಗ್ರು. ಹೆಂಗಿತ್ತು ಗುರುಗಳೇ? ಇದು ನೋಡಿ ನಮ್ಗೆ ಒಂದು ಏನು ಅದೇನು ಹೇಳೋದು, ಅಲ್ಲ ನಮಗೂ ಒಂಥರ ತಲೆ ಕೆಟ್ಟೋಗಿದೆ. ಅದಕ್ಕೆ ತಲೆ ಕೆಟ್ಟ ಒಂದು ಕೆಲಸ ಮಾಡೋಣ ಅಂತಿದೀವಿ ಮೇಡಮ್. ಇಬ್ರು ಸರಿ. ಈ ಹಾಡಿಗೆ ನಮ್ ಇಬ್ಬರ ಕಡೆ ಹಿಂಗೆ ಮಾಡ್ಬೇಕು, ಹಿಂಗ್ ಮಾಡ್ಬಿಟ್ಟು ಮಾಡ್ಬೇಕದ್ನ. ಹೆಂಗದು? White gold, golden performance. I have to give a standing ovation to this thing. ಇಡೀ ಪರ್ಫಾರ್ಮೆನ್ಸ್ ತುಂಬ ಟಚಿಂಗ್ ಆಗಿತ್ತು. ಐ ಹ್ಯಾವ್ ಟು ಸೇ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಈ ಹಾಡು ಹಾಡಿ 22 ವರ್ಷ ಆಯಿತು. ನಾಗೇಂದ್ರ ಪ್ರಸಾದ್ ಅವರು, ಹಿ ಈಸ್ ದ ಡೈರೆಕ್ಟರ್ ಆಫ್ ದಿಸ್ ಫಿಲ್ಮ್, ನಾಗೇಂದ್ರ ಪ್ರಸಾದ್ ಅವರು. ಆ್ಯಂಡ್ ಅವರು ಹಾಡು ಕೂಡ ಬರೆದಿದ್ದಾರೆ. ಆ್ಯಂಡ್ ಇದರ ರಾಗ ಸಂಯೋಜನೆ ವೆಂಕಟ್ ನಾರಾಯಣ್ ಅಂತ ಅದು ಮ್ಯೂಸಿಕ್ ಡ್ಯೂಯೋ ಮಾಡಿದವರು. ಈಗ ಅಫ್ಕೋರ್ಸ್ ಗಣೇಶ್ ನಾರಾಯಣ್ ಆಗಿ ನಾವು ಹಿ ಈಸ್ ಡೂಯಿಂಗ್
ಮ್ಯೂಸಿಕ್ ಸಪ್ರೇಟ್ಲಿ. ಆ್ಯಂಡ್ ಇಲ್ಲಿ ಈ ಸನ್ನಿವೇಶಕ್ಕೆ ಬೇಕಾಗಿರುವಂಥ ಒಂದು ಮ್ಯೂಸಿಕಲ್ ಎನರ್ಜಿ ಏನಿದೆ ಕನ್ವಿನ್ಸಿಂಗ್ ಆಗಿ, ಅದೆಲ್ಲ ತುಂಬ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲಲ್ಲಬಿ ಹಾಡು, ಇದರಲ್ಲಿ ಒಂದು ನೋವಿದೆ, ಒಂದು ಮೆಚ್ಯೂರಿಟಿ ಇದೆ, ಒಂದು ಮುಗ್ಧತೆ ಇದೆ, ಎಲ್ಲ ಅಂಶಗಳು ಇದೆ. ಇದರಲ್ಲಿ ಒಂದು ಚಾಲೆಂಜ್ ಏನಿದೆ ಅಂದರೆ, ಇದು ಒಂದು ಲಲ್ಲಬಿ ಸಾಂಗ್ ಆದ್ರೂ ಪಿಚ್ ಹೈ ಇದೆ. ಹೈ ಆದ್ರೂ ಇಟ್ ಶುಡ್ ಸೌಂಡ್ ವೆರಿ ಸಾಫ್ಟ್. ಅಲ್ಲೆಲ್ಲ ಹೋಗಬೇಕಾದ್ರೆ ಕಿರ್ಚ್ಕೊಂಡು ಹಾಡೋಕ್ಕಾಗಲ್ಲ. ಅದನ್ನು ಸಾಫ್ಟಾಗಿ ಹಾಡಿ ಅದನ್ನು ಕನ್ವಿನ್ಸ್ ಮಾಡಬೇಕು. ಸೊ ಅದನ್ನು ನೀನು ಅಷ್ಟು ಚೆನ್ನಾಗಿ ಯು ಆರ್ ಸೋ ಮಚ್ ಇನ್ ಕಂಟ್ರೋಲ್. ಜೋಕೆ ಅಲ್ಲ, ಅದು ಒಂದು ಮೈಕ್ ತೊಗೊಂಡು ಈ ಥರ ಕನ್ವಿನ್ಸಿಂಗ್ ಹಾಡೋದು. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಇಟ್ಸ್ ರಿಯಲಿ, ನನಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹಾಡಿದೆ. ಆ್ಯಂಡ್ ಮಾನ್ಯತಾ, ಮೈ ಗಾಡ್, ಇದು ನಿಜವಾಗ್ಲೂ ಐ ಥಿಂಕ್ ಈ ಸುತ್ತಿಗೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಔಟ್ಪುಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೀನು ಏನು ಕೆಲಸ ಮಾಡಿದೆಯಾ ಗೊತ್ತಾ? ನಮ್ಮ ಹಿರಿಯರೆಲ್ಲ ಒಂದು ಟೈಮಲ್ಲಿ ಹಾಡುಗಳನ್ನೆಲ್ಲ ಮುಂಚೆಲ್ಲ ರೆಕಾರ್ಡ್ ಮಾಡಿ ಲಿಪ್ ಸಿಂಕ್ ಮಾಡ್ತಾರೆ. ನೀನು ಆನ್ ದ ಸ್ಪಾಟ್ ಹಾಡ್ಕೊಂಡು ಆ್ಯಕ್ಟ್ ಮಾಡಿದೆಯಾ, ಅದು ಫೆಂಟಾಸ್ಟಿಕ್ ಅಷ್ಟೇ, ಫೆಂಟಾಸ್ಟಿಕ್. ನನ್ನ ಪ್ರಕಾರ ಇದೊಂದು ಸಂಪೂರ್ಣವಾದ ಒಂದು ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಪುಟ್ ಟುಗೆದರ್. ಗಾಡ್ ಬ್ಲೆಸ್ ಯು. ದಿಸ್ ರಿಯಲಿ, ಈ ಹಾಡನ್ನು ನಾನು ಹಾಡಿದ್ದೆ ಅನ್ನೋದಕ್ಕೆ ಒಂಥರ ಸಾರ್ಥಕತೆ ನೀವು ಪರ್ಫಾರ್ಮ್ ಮಾಡಿದ್ಮೇಲೆ ಸಿಕ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್, ಸೋ ಸ್ವೀಟ್ ಆಫ್ ಯು. ಗಾಡ್ ಬ್ಲೆಸ್ ಯು. ಫ್ಯಾಂಟಾಸ್ಟಿಕ್. ದಿಸ್ ಇಸ್ ಸಚ್ ಅ ವಂಡರ್ಫುಲ್ ಮೂಮೆಂಟ್. ಒಂದು ಸಂಗೀತದ ದೇವರು ತನ್ನ ಮಡಲಲ್ಲಿ ಮಗುನ ಮಲಗಿಸಿ ಲಾಲಿ ಹಾಡ್ದಂಗಿತ್ತು. ಇವತ್ತು ಅವಳ ಪಾಲಿಗೆ ನಿಜವಾಗ್ಲೂ ರಾಜೇಶ್ ಸರು ಸಂಗೀತ ದೇವರು. ಇಮ್ಯಾಜಿನ್ ಮಾಡಿ, ಆ ದೇವರೇ ಬಂದು ಆ ಮಗುಗೆ ಲಾಲಿ ಹಾಡಿ ಮಲಗಿಸ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಸಚ್ ಅ ಡಿವೈನ್ ಮೂಮೆಂಟ್ ಗುರುಗಳೇ. ಇಲ್ಲ, ಇದು ನಾನು ನಿಜ ಹೇಳ್ತೇನೆ, ಅತಿಶೋಕ್ತಿ ಅಲ್ಲ. ಆವತ್ತು ಹಾಡಿದ್ದಕ್ಕಿಂತ ಈ ಮಕ್ಕಳು ಹ್ಯಾಟ್ಸ್ ಆಫ್ ಈ ಟ್ಯಾಲೆಂಟ್ಗೆ. ದೇ ಆರ್ ದ ಫ್ಯೂಚರ್. ಇದೆ ದ ಫ್ಯೂಚರ್ ಆಫ್ ಮ್ಯೂಸಿಕ್. ಈ ಫಿಲ್ಮ್ ಆ್ಯಕ್ಟಿಂಗು ಇದಕ್ಕೆಲ್ಲ ಎಂಥ ಮೆಚ್ಯೂರಿಟಿ ಇದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಅವನು ಹಾಡ್ದ, ಒಂದು ನೋಟು ಮಿಸ್ ಮಾಡದೆ ಹಾಡ್ದ. ಈ ಮಗು ಅಂತೂ ಮ್ಯಾಜಿಕ್ ಇದು. ಶಿ ವಿಲ್ ಮೇಕ್ ಈವನ್ ಒಂದು ವುಡನ್ ಫೇಸನ್ನು ಆ್ಯಕ್ಟ್ ಮಾಡಿಸ್ಬಿಡ್ತಾಳೆ. ಅಯ್ಯೋ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಪ್ರಾಬ್ಲಿ ದ ಬಿಗ್ಗೆಸ್ಟ್ ಗಿಫ್ಟ್ ಐ ಹ್ಯಾವ್ ಗಾಟ್, ಟು ಜಸ್ಟ್ ಬಿ ವಿತ್ ದೆಮ್, ಅವ್ರ ಜೊತೆ ಹಾಡೋದಕ್ಕೆ. ಆ್ಯಂಡ್ ಈ ಥರ ಥ್ಯಾಂಕ್ ಯು. ಆ್ಯಕ್ಚುಲಿ ಮಾನ್ಯತಾ ಬದುಕಲ್ಲಿ ಇದು ಜೀವನದ ದಿ ಬೆಸ್ಟ್ ಗಿಫ್ಟ್ ಅಂತ ಅನ್ಕೊಂತೀನಿ. ಯು ವಾಂಟ್ ಟು ಸೇ ಸಮಥಿಂಗ್? ಹೌದು ಅಕ್ಕ, ನಾನು ಅವ್ರ ಕೈಲಿ ತಿನ್ಸ್ಕೊಳ್ಳೋದು ಅಂದರೆ ನಂಗೆ ತುಂಬ ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು. ಬರಲಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಗುರುಗಳಿಗೆ.